ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಸಾಕಷ್ಟು ದಿನಗಳಾಯಿತು ವಿಡಿಯೋ ಮಾಡಿ. ಸೊ ಏನಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೂಡ ನೀವು ಕೇಳ್ಬೋದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸು ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಕೂಡ ಮಾಡಿರಲಿಲ್ಲ ಸ್ನೇಹಿತರೆ. ಆದರೆ ಇವತ್ತು ಒಂದಿಷ್ಟು ಅಪ್ಡೇಟ್ಸ್ಗಳು ಬಂದಿದೆ, ಸೊ ಹಾಗಾಗಿ ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ದೀರಾ. ಜೊತೆಗೆ 24ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅಂಥವರೆಲ್ರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿನ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದೊಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನನ್ನನ್ನು ಕೂಡ ಬೆಂಬಲಿಸಿ. ಸಾಕಷ್ಟು ಜನರು ನನ್ನ ವಿಡಿಯೋನ ನೋಡ್ತೀರಾ, ಹಾಗೆ ಹೋಗ್ತೀರಾ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇಲ್ಲ. ಎಲ್ಲರನ್ನ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿ ಬೆಳೆಸ್ತಿರೋ ಅದೇ ರೀತಿಯಾಗಿ ನನ್ನನ್ನು ಕೂಡ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ನಿಮ್ಮ ಹತ್ರ ಮತ್ತೊಮ್ಮೆ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ವೆಯ್ಟ್ನ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಫಸ್ಟ್ ಒಂದಿಷ್ಟು ಮಾಹಿತಿನ ತಿಳಿಸಿಕೊಡ್ತೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹೌದು, ಕಳೆದ 5-6 ದಿನಗಳಾಯಿತು ಈ ಒಂದು ಹಣ ಬಿಡುಗಡೆ ಆಗಿ. ಆದರೆ ಎಲ್ರಿಗೂ ಕೂಡ ಜಮಾ ಆಯ್ತಾ? ಖಂಡಿತವಾಗ್ಲೂ ಇಲ್ಲ. 30% ಅಷ್ಟು ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗಿದೆ. ಇನ್ನುಳಿದಂಥ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಹೌದು, ಬರೀ 30% ಅಷ್ಟು ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ 2,000 ರೂಪಾಯಿ ಹಣ ಜಮಾ ಆಗಿರುವಂಥದ್ದು. ಇನ್ನೂ 70% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ಸೊ ಏನಕ್ಕೋಸ್ಕರ ಈ ಒಂದು ಹಣ ಜಮಾ ಮಾಡಿದ್ರು ಈಗ? ಸೊ ಇಷ್ಟು ದಿನಗಳ ಕಾಲ ವೆಯ್ಟ್ ಮಾಡಿ ಹಣ ಜಮಾ ಮಾಡಿದ್ದಾರೆ, ಆದರೆ ಹಣ ಸರಿಯಾಗಿ ಜಮಾ ಮಾಡ್ತಾ ಇಲ್ಲಲ್ಲ. 30% ಅಷ್ಟೇ ಮಹಿಳೆಯರಿಗೆ ಜಮಾ ಮಾಡಿದ್ದಾರೆ. ಇನ್ನುಳಿದಂಥ ಮಹಿಳೆಯರಿಗೆ ಯಾವಾಗ ಜಮಾ ಮಾಡೋದು ಅಂತೇಳ್ಬಿಟ್ಟು ನೀವು ಕೇಳ್ಬೋದು. ಸ್ನೇಹಿತರೆ, ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆಯಿಂದ ಹಣ ಜಮಾ ಆಗೋದ್ರಲ್ಲಿ ವಿಳಂಬ ಆಗ್ತಾ ಇದೆ ಸ್ನೇಹಿತರೆ. ಹೌದು, ಎಲ್ರಿಗೂ ಕೂಡ ಹಣ ಇನ್ನೂ ಜಮಾ ಆಗಿಲ್ಲ. ದಯವಿಟ್ಟು ನಿಮಗೆ ಹಣ ಜಮಾ ಆಗಿದ್ರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ. ನಮಗೆ ಈ ಕಂತಿನ ಹಣ ಜಮಾ ಆಗಿದೆ, ಈ ಒಂದು ಜಿಲ್ಲೆಯವರು ಅಂತೇಳ್ಬಿಟ್ಟು ಮೆನ್ಷನ್ ಮಾಡಿ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ಅದರಿಂದ ಸಾಕಷ್ಟು ಜನಗಳಿಗೆ ಅನುಕೂಲಗಳಾಗತ್ತೆ. ಸೊ ಕೆಲವೊಂದಿಷ್ಟು ಜನಗಳು ಅಂದ್ಕೊಳ್ತಾರೆ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ ಅಂತೇಳ್ಬಿಟ್ಟು. ಹಾಗಾಗಿ ನಿಮ್ಮ ಕಮೆಂಟ್ಸು ಅತ್ಯಮೂಲ್ಯವಾಗಿರುತ್ತೆ. ಕಾಮೆಂಟ್ ಸೆಕ್ಷನಿಗೆ ಹೋದರೆ ಅಲ್ಲೇ ಗೊತ್ತಾಗುತ್ತೆ, ಅವರಿಗೆ ಗೊತ್ತಾಗ್ಬಿಡುತ್ತೆ, ಹೌದು ಇವರಿಗೆ ಜಮಾ ಆಗಿದೆ, ನಮಗಿನ್ನೂ ಜಮಾ ಆಗಿಲ್ಲ, ವೆಯ್ಟ್ ಮಾಡೋಣ, ಜಮಾ ಆಗ್ಬೋದು ಅನ್ನೋ ಹೋಪ್ಸ್ ಕೂಡ ಅವರಿಗೆ ಸಿಗುತ್ತೆ. ಹಾಗಾಗಿ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಹಣ ಜಮಾ ಆಗಿದ್ರೂ ಮಾಡಿ, ಹಣ ಜಮಾ ಆಗದೇ ಇದ್ರೂ ಕೂಡ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗಾಗಲೇ 23ನೇ ಕಂತಿನ ಹಣ ಸಾಕಷ್ಟು ದಿನಗಳಿಂದ ವೆಯ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಕಳೆದ ತಿಂಗಳಿಂದನೇ ವೆಯ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಹೋದ ತಿಂಗಳೇ ಬಿಡುಗಡೆ ಆಗಬೇಕಾಗಿತ್ತು, ಆದರೆ ಜಮಾ ಆಗೋದ್ರಲ್ಲಿ ವಿಳಂಬ ಆಗ್ತಾನೇ ಬಂತು. ಸೊ ಈಗ ಹಣ ಜಮಾ ಆಗಿ 5-6 ದಿನಗಳಾಯ್ತಷ್ಟೇ. ಜಾಸ್ತಿ ಜನಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಸೊ ಕಳೆದ ತಿಂಗಳ ಎಂಡಲ್ಲಿ ಜಮಾ ಆಗಿರುವಂಥದ್ದು, ನವೆಂಬರ್ ಎಂಡಲ್ಲಿ ಜಮಾ ಆಗಿರುವಂಥದ್ದು ಸ್ನೇಹಿತರೆ. ಹಾಗೆಯೇ ನೀವು ಕೇಳ್ಬೋದು, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆಯಾ, ನಮಗಿನ್ನೂ ಜಮಾ ಆಗ್ತಾ ಇಲ್ವಾ, ನಮ್ಮ ಜಿಲ್ಲೆಗಳಿಗೆ ಯಾವಾಗ ಜಮಾ ಆಗೋದು ಅಂತೇಳ್ಬಿಟ್ಟು ಕೂಡ ಕೇಳ್ಬೋದು. ಕೆಲವೊಂದಿಷ್ಟು ಜನಗಳಿಗೆ ಈ ರೀತಿ ಡೌಟ್ಸ್ ಕೂಡ ಬಂದಿರುತ್ತೆ ಸ್ನೇಹಿತರೆ. ಈ ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಮಾಡೋದು ಅಂತೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಹಣ ಜಮಾ ಆದ ತಕ್ಷಣ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳ ಅಕೌಂಟಿಗೂ ಕೂಡ ಜಮಾ ಆಗುವಂಥದ್ದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಮ ಜಿಲ್ಲೆಯವರಿಗೆ ಒಂದು 20-30 ಸಾವಿರ ಜನಗಳಿಗೆ ಇವತ್ತು ಜಮಾ ಆಗ್ತಾ ಇದೆ. ಅದರ ಪಕ್ಕದ ಜಿಲ್ಲೆ, ಎಲ್ಲ ಜಿಲ್ಲೆಗಳು ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿರುವಂಥ 31 ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳು ಒಂದೊಂದು ಜಿಲ್ಲೆಯಲ್ಲಿ ಒಂದು 20-30 ಸಾವಿರ ಜನಗಳಿಗೆ ಒಂದು ದಿನಕ್ಕೆ ಹಣ ಜಮಾ ಆಗುವಂಥದ್ದು. ಅಂದರೆ ನಿಮ್ಮ ಜಿಲ್ಲೆಯವರಿಗೆ ಮಾತ್ರ, ನಿಮ್ಮ ಜಿಲ್ಲೆಯವರೇ 20-30 ಸಾವಿರ ಜನಗಳಿಗೆ ಹಣ ಜಮಾ ಆಗುವಂಥದ್ದು. ಕರ್ನಾಟಕದಾದ್ಯಂತ 31 ಜಿಲ್ಲೆಗಳು ಏನಿದೆಯೋ ಅದೆಲ್ಲದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕಂತ ಹೋದರೆ 6-7 ಲಕ್ಷ ಜನಗಳ ಅಕೌಂಟಿಗೆ ಒಂದು ದಿನಕ್ಕೆ ಹಣ ಜಮಾ ಆಗುತ್ತೆ.
ಸೊ ಈ ಒಂದು 10 ಜಿಲ್ಲೆಗಳಿಗೆ ಮಾತ್ರ ಇವತ್ತು ಹಣ ಜಮಾ ಮಾಡೋದು, ನಾಳೆ ಇನ್ನೊಂದು 10 ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಇಲ್ಲ. ಹಣ ಜಮಾ ಆದ ತಕ್ಷಣ ಎಲ್ಲ ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳ ಅಕೌಂಟಿಗೂ ಕೂಡ ಹಣ ಜಮಾ ಆಗುತ್ತೆ. ಆದರೆ ಹಂತ ಹಂತವಾಗಿ ಜಮಾ ಆಗುತ್ತೆ. ಇವತ್ತು ನಿಮಗೆ ಜಮಾ ಆದರೆ ನಾಳೆ ನಿಮ್ಮ ಪಕ್ಕದ ಮನೆಯವರಿಗೆ ಜಮಾ ಆಗ್ಬೋದು, ನಾಡಿದ್ದು ಇನ್ನೂ ಯಾರೋ ಒಬ್ಬರಿಗೆ ಜಮಾ ಆಗ್ಬೋದು. ಆ ರೀತಿಯಾಗಿ ಜಮಾ ಆಗುವಂಥದ್ದು. ಸೊ ಎಲ್ಲರ ಖಾತೆಗೂ ಕೂಡ ಒಂದೇ ದಿನ ಜಮಾ ಆಗೋದಿಲ್ಲ. ಒಂದೇ ಜಿಲ್ಲೆಯಲ್ಲಿರುವಂಥವ್ರಾದ್ರೂ ಕೂಡ, ನಿಮ್ಮ ಪಕ್ಕದ ಮನೆಯವರಾದ್ರೂ ಕೂಡ ಅವರಿಗೂ ಕೂಡ ಹಣ ಜಮಾ ಆಗೋದ್ರಲ್ಲಿ 1-2 ದಿನ ವಿಳಂಬ ಆಗತ್ತೆ. ಅಥವಾ ಅವರಿಗೆ ಫಸ್ಟ್ ಜಮಾ ಆಗಿರುತ್ತೆ, ನಿಮ್ಗೆ 1-2 ದಿನ ಆದ್ಮೇಲೆ ಜಮಾ ಆಗುವಂಥದ್ದು, ಈ ರೀತಿ ಕೂಡ ಆಗುತ್ತೆ. ಸೊ ನಿಮ್ಮ ಒಂದು ಹೆಸರು ಯಾವಾಗ ಬರುತ್ತೋ ಆಗ ಜಮಾ ಆಗುವಂಥದ್ದು ಸ್ನೇಹಿತರೆ. ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ವೆಯ್ಟ್ ಮಾಡಿ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲೂ ನೀವು ನೋಡಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಸೊ ಅದರಲ್ಲಿ ಈ ಒಂದು 15 ಜಿಲ್ಲೆಗಳಿಗೆ ಮಾತ್ರ ಇವತ್ತು ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇರುತ್ತೆ. ಸೊ ಆ ರೀತಿಯಾಗಿ ಎಲ್ಲೂ ಕೂಡ ಜಮಾ ಮಾಡೋದಿಲ್ಲ. ಸೊ ಇದು ಪಾಲಿಟಿಕ್ಸ್ ಆಗುತ್ತೆ. ಈ 15 ಜಿಲ್ಲೆಗೆ ಮಾತ್ರ ಜಮಾ ಮಾಡೋದು, ಈ 15 ಜಿಲ್ಲೆಗಳಿಗೆ ಮಾತ್ರ ಜಮಾ ಮಾಡದೇ ಇರೋದು, ಈ ರೀತಿಯಾಗಿ ಏನಾದರೂ ಮಾಡೋದಕ್ಕಂತ ಹೋದ್ರೆ ಜನಗಳು ಕೂಡ ಯಾರು ದಡ್ರಿಲ್ಲ, ರೊಚ್ಚಿಗೆ ಹೇಳ್ತಾರೆ. ಪಾಲಿಟಿಕ್ಸ್ ಆಗತ್ತೆ ಇದು. ಯಾಕೆ ಈ 15 ಜಿಲ್ಲೆಯವರು ಮಾತ್ರ ವೋಟ್ ಹಾಕಿರುವಂತದ್ದ, ಇನ್ನುಳಿದಂತ ಜಿಲ್ಲೆಯಲ್ಲಿರುವಂತ ಫಲಾನುಭವಿಗಳು ವೋಟ್ ಹಾಕಿಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ರೊಚ್ಚಿಗೆದ್ದೇ ಹೇಳ್ತಾರೆ. ಸರ್ಕಾರದ ವಿರುದ್ಧ ಬಂಡಾಯ ಸಾರ್ತಾರೆ. ಹಾಗಾಗಿ ಈ ರೀತಿ ತಪ್ಪುಗಳನ್ನು ಸರ್ಕಾರ ಮಾಡೋದಿಲ್ಲ. ಹಂತವಾಗಿ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡ್ತಾರೆ. ವೆಯ್ಟ್ ಮಾಡಿ. ಸೊ ಇನ್ನುಳಿದಂಥ 70% ಅಷ್ಟು ಮಹಿಳೆಯರು ನಮಗಿನ್ನೂ ಹಣ ಜಮಾ ಆಗಿಲ್ಲಲ್ಲ, ಯಾವಾಗ ಜಮಾ ಆಗ್ಬೋದು ಅಂತ ನೀವು ಕೇಳೋದಾದ್ರೆ ಅತಿ ಶೀಘ್ರದಲ್ಲೇ ನಿಮಗೂ ಕೂಡ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ವೆಯ್ಟ್ ಮಾಡಿ. ಸೊ ಈಗಾಗಲೇ ಟೆಕ್ನಿಕಲ್ ಇಶ್ಯೂ ಸರ್ವರ್ ಸಮಸ್ಯೆಯಿಂದ ಹಂತವಾಗಿ ಜಮಾ ಆಗೋದ್ರಲ್ಲಿ ವಿಳಂಬ ಆಗ್ತಾ ಇದೆ. ಮತ್ತೆ ಆ ಒಂದು ಸಮಸ್ಯೆಗಳನ್ನು ಕ್ಲಿಯರ್ ಮಾಡಿಕೊಂಡು ಸ್ಪೀಡ್ ಅಪ್ ಮಾಡ್ತಾರೆ. ಅದಾದ ನಂತರದಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗೇ ಆಗುತ್ತೆ. ವೆಯ್ಟ್ ಮಾಡಿ, ಗಾಬರಿ ಪಟ್ಕೊಳ್ಬೇಡಿ. ಸಾಕಷ್ಟು ಮಹಿಳೆಯರು ಹಣ ಜಮಾ ಆಗೋದೇ ಸ್ಟಾಪ್ ಆಯ್ತೇನೋ, ಒಂದಿಷ್ಟು ಜನಗಳಿಗೆ ಹಣ ಜಮಾ ಮಾಡಿದ್ರು, ಅದಾದ್ಮೇಲೆ ನಮಗೆ ಬರ್ತಾ ಇಲ್ಲ, ಸೊ ಹಣ ಜಮಾ ಆಗೋದೇ ಸ್ಟಾಪ್ ಆಯ್ತೇನೋ ಅಂತ ಹೇಳ್ಬಿಟ್ಟು ಕೂಡ ಅನ್ಕೊಂಡಿರ್ತೀರ. ಖಂಡಿತವಾಗ್ಲೂ ಇಲ್ಲ, ನಿಮಗೂ ಕೂಡ ಹಣ ಜಮಾ ಆಗುತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ, ಅತಿ ಶೀಘ್ರದಲ್ಲೇ ನಿಮಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಹಾಗೆಯೇ 24ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಈಗಾಗಲೇ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅವರೆಲ್ರಿಗೂ ನಾ ಹೇಳೋದೇನಂತ ಹೇಳಿದ್ರೆ, ಡಿಸೆಂಬರ್ ಎಂಡಲ್ಲಿ ನಿಮಗೆ ಈ ಒಂದು 24ನೇ ಕಂತಿನ ಹಣ ಜಮಾ ಆಗುತ್ತೆ. ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಜಮಾ ಆಗುವ ಚಾನ್ಸಸ್ಸು ಇದೆ ಸ್ನೇಹಿತರೆ. ವೆಯ್ಟ್ ಮಾಡಿ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ರಿಗೂ ಕೂಡ ಹಣ ಜಮಾ ಆಗೇ ಆಗುತ್ತೆ, ಅತಿ ಶೀಘ್ರದಲ್ಲೇ ಜಮಾ ಆಗುತ್ತೆ. ಈಗಾಗಲೇ ಡಿಸೆಂಬರ್ ಫಸ್ಟ್ ವೀಕು, ಇನ್ನೊಂದು 15 ದಿನ ವೆಯ್ಟ್ ಮಾಡಿ. 15 ದಿನ ಆದ ನಂತರದಲ್ಲಿ ನಿಮಗೆ 24ನೇ ಕಂತಿನ 2,000 ರೂಪಾಯಿ ಹಣ ಬಂದೇ ಬರುತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ. ಓಕೆ, ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ 23, 24 ಈ 2 ಕಂತಿನ ಕುರಿತು ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರಲಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಕಾಮೆಂಟ್ ಸೆಕ್ಷನ್ ಇರೋದೇ ನಿಮಗೋಸ್ಕರ. ಜಸ್ಟ್ ಒಂದು 2 ಮಿನಿಟ್ಸ್ ಟೈಮ್ ಕೊಟ್ಟು ನಿಮ್ಮ ಕಾಮೆಂಟ್ಸನ್ನು ಮಾಡಿ ಸ್ನೇಹಿತರೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಸಾಕಷ್ಟು ಜನರು ತಿಳ್ಕೊಳ್ತಾರೆ. ಸೊ ಅವರ ಅನಿಸಿಕೆ ಅಭಿಪ್ರಾಯನ ಕೂಡ ನೀವು ಕೂಡ ತಿಳ್ಕೊಳ್ಬೋದಾಗಿದೆ. ಓಕೆ, ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಿರೋದೇನಂತ ಹೇಳಿದ್ರೆ, ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.